ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಅಲ್ಲೇ ರೆಡಿಯಾಗಿ ಇನ್ನೇನು ನಿಯರು ನಾನು ಏರ್ಪೋರ್ಟ್ನ ರೀಚ್ ಹತ್ತತ್ರ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಎಮರ್ಜೆನ್ಸಿ, ಇವಾಗ ಸಡನ್ನಾಗಿ ನಾನು ಏನಕ್ಕೆ ಹೋಗ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಫೈನಲಿ ನಾನು ಏರ್ಪೋರ್ಟ್ನ ರೀಚ್ ಆದೆ. ಬೆಳಗ್ಗೆ ಬೇಗ ಎದ್ದಿರೋ ಕಾರಣ ಸ್ವಲ್ಪ ಹೆಡ್ಡೇಕ್ ಅನ್ನಿಸ್ತಿತ್ತು. ಕಾಫಿ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಕಾಫಿ ಕುಡ್ದಿದ್ದ ತಕ್ಷಣ ಸ್ವಲ್ಪ ಬ್ಯಾಗೇಜ್ ಎಲ್ಲ ಚೆಕಿಂಗ್ ಇತ್ತು ಮತ್ತು ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬೇಗ ಒಂದೇ ಮುಗಿಸ್ಕೊತಾ ಇದ್ದೀನಿ. ನಂತರ ಇನ್ನೂ ಸ್ವಲ್ಪ ಬೇಗ ಬಂದಿರೋ ಕಾರಣ ಸ್ವಲ್ಪ ನಿದ್ದೆ ಆ ಥರದ್ದು ಫೀಲಿಂಗ್ ಇರುತ್ತಲ್ವ, ಹಾಗೆ ಒಂದು ರೌಂಡು ಏರ್ಪೋರ್ಟಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಒಂದು ರೌಂಡ್ ಹಾಕ್ತಾಯಿದ್ದೀನಿ. ಜೊತೆಗೆ ಇನ್ನೂ ನನಗೆ ಏನೋ ಸಾಕಾಗ್ತಿಲ್ಲ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಕಪ್ ಕಾಫಿ ಯಾಕೆ ಕುಡಿಬಾರ್ದು ಅನ್ನಿಸ್ತು. ಹಾಗಾಗಿ ನಾನು ಇನ್ನೊಂದು ಕಪ್ ಕಾಫಿ ಕುಡಿಯೋಣ ಅಂತ ಮತ್ತೆ ನಾನು ಕೆಫೆ ಏರಿಯಾಗೆ ಹೋದೆ. ಅಲ್ಲಿ ಹೋದಾಗ ಗೊತ್ತಾಗಿದ್ದು ನನಗೇನೆಂದರೆ ಇನ್ನೂ 2 hours ಲೇಟ್ ಆಗುತ್ತೆ ಫ್ಲೈಟ್ ಅಂತ ಗೊತ್ತಾಯಿತು. ಆವಾಗ ನನಗೆ ಇನ್ನೂ ತಲೆ ಕೆಟ್ಟೋಯ್ತು. ಇಲ್ಲಾಂದಿದ್ರೆ ಲೇಟಾಗಾದರೂ ಬರ್ತಾಯಿದ್ದೆ ಅಂತ ಅನ್ನಿಸ್ತು. ನಾನಿವತ್ತು ಕೆಲಸದ ಮೇಲೆ ಡೆಲ್ಲಿಗೆ ಹೋಗ್ತಾಯಿದ್ದೀನಿ 2 days. ಇವತ್ತು ಫ್ಲೈಟ್ ಬೇರೆ ಡಿಲೇ ಆಗಿದೆ, ನೋಡೋಣ ಏನೇನಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು 9:30 ಅಷ್ಟರಲ್ಲಿ ನಾನು ಡೆಲ್ಲಿ ರೀಚ್ ಆಗಬೇಕಿತ್ತು. ಬಟ್ ಏನು ಮಾಡೋದು, ಫ್ಲೈಟ್ ಡಿಲೇ ಕಾರಣ ನಾನು ಆಗಲ್ಲ ರೀಚ್ ಆಗೋಕ್ಕೆ. ಕೊನೆಗೂ ಫೈನಲಿ ನಮ್ಮ ಫ್ಲೈಟ್ ಬಂದು ಲ್ಯಾಂಡ್ ಆಗಿತ್ತು. ಇವಾಗ ಹೋಗ್ತಾಯಿದ್ದೀನಿ. ನೋಡೋಣ, ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಹೋಗಿ ನನ್ನ ಕೆಲಸನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಎಷ್ಟೊತ್ತಿಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಫೈನಲಿ ನಮ್ಮ ಫ್ಲೈಟು ಟೇಕ್ ಆಫ್ ಆಗ್ತಾಯಿದೆ ಇವಾಗ. ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೀವು ಯಾರಾದ್ರೂ ಫ್ಲೈಟಲ್ಲಿ ಹೋಗ್ಬೇಕಂದ್ರೆ ಈ ಥರ ಡಿಲೇ ಆಗುತ್ತೆ ಇದ್ದರೆ ಮುಂಚೆನೇ ಒಂದಿನ ಮುಂಚೆ ಹೋಗಿ. ಯಾಕೆಂದರೆ ಒಂದಿನ ಫುಲ್ಲು ವೇಸ್ಟ್ ಆಗುತ್ತೆ. ನಾವು ಹೋಗಿರೋ ಕೆಲಸಕ್ಕೂ ನಾವು ಹೋಗೋಕ್ಕಾಗಲ್ಲ, ಎಲ್ಲ ಅರ್ಧಂಬರ್ಧ ಆಗುತ್ತೆ. 1 day ಫುಲ್ ವೇಸ್ಟ್ ಆಗುತ್ತೆ. ಆ ಥರ ನೀವು ಯಾರೂ ಮಾಡ್ಕೋಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಫೈನಲಿ ಮತ್ತೆ ನಾನು ಡೆಲ್ಲಿಗೆ ಹೋಗಿ ಲ್ಯಾಂಡ್ ಆಗೋದಕ್ಕೆ ಅಲ್ಲಿ 1/2 hour ಲೇಟ್ ಆಯಿತು, ಜಾಗ ಇಲ್ಲ ಅಂತ. ಅದು ಬೇರೆ ನನಗೆ ಇನ್ನೂ ಹೆಡ್ಡೇಕ್ ಸ್ಟಾರ್ಟ್ ಆಗೋಯ್ತು. ಬೆಳಗ್ಗೆನೇ ಈ ಥರ ಆಯ್ತಲ್ಲ ಅಂತ ಫುಲ್ಲು ಅಪ್ಸೆಟ್ ಆಗೋಯ್ತು, ಮೂಡ್ ಅಪ್ಸೆಟ್ ಆಯಿತು. ಕೊನೆಗೂ ಫೈನಲಿ ನಾನು ಡೆಲ್ಲಿ ಏರ್ಪೋರ್ಟಿಗೆ ಬಂದು ತಲುಪಿದೆ. ಹಾಗೆ ಕೆಲವೊಂದು ಗೊತ್ತಲ್ಲ, ಹುಡುಗಿರಿಗೆ ಫೋಟೋಸು ವೀಡಿಯೋಸು ಕ್ರೇಜು ಜಾಸ್ತಿ ಅಂತ. ಹಾಗೆಯೇ ನಾನು ಕೆಲವೊಂದು ಫ್ಲೈಟಲ್ಲೆಲ್ಲ ವೀಡಿಯೋಸು ಮತ್ತು ಫೋಟೋಸ್ ತಗೊಂಡಿದ್ದೆ. ಆಮೇಲೆ ಹೊರಗಡೆ ವ್ಯೂ ನನಗೆ ತುಂಬ ಇಷ್ಟ ಫ್ಲೈಟ್ದು. ಅದಕ್ಕೋಸ್ಕರನೇ ನಾನು ವಿಂಡೋ ಸೀಟ್ನ ಬುಕ್ ಮಾಡ್ಕೋತೀನಿ. ನೀವು ಯಾರಾದರೂ ಫ್ಲೈಟಲ್ಲಿ ಹೋಗೋದಾದರೆ ನಾನು ನಿಮಗೆ ಪ್ರಿಫರ್ ಮಾಡೋದು ವಿಂಡೋ ಸೀಟ್ನೇ, ತುಂಬ ಚೆನ್ನಾಗಿರುತ್ತೆ. ಫೈನಲಿ ಡೆಲ್ಲಿ ಏರ್ಪೋರ್ಟ್ ಬಂದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಾಮಿನಾಥನ್ ಅವ್ರದ್ದು ಥೀಮಲ್ಲೇ ಒಳಗಡೆ ಎಲ್ಲ ಡೆಲ್ಲೀಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಂತರ ಇನ್ನೂ ಟೈಮ್ ಇದ್ದಿದ್ದ ಕಾರಣ ಈವ್ನಿಂಗು ನಾನೇನು ಮಾಡಿದೆ, ಅಲ್ಲೇ ನಿಯರ್ ಬೈ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ವಿಸಿಟ್ ಕೊಡೋಣ ಅಂತ ಅಲ್ಲೇ ಹೋಗಿ ಒಂದು ಕುತುಬ್ ಮಿನಾರ್ ನೋಡ್ಕೊಂಡು ಬಂದೆ. ನಂತರ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋದಿತ್ತು. ತುಂಬ ವರ್ಷಗಳಾದಮೇಲೆ ನಾನು ಡೆಲ್ಲಿಗೆ ಹೋಗಿದ್ದೆ ಕೆಲಸದ ಮೇಲೆ. ಹಾಗಾಗಿ ನನ್ನ ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡೆ. ಡಿನ್ನರ್ನ ಅವರೇ ಅರೇಂಜ್ ಮಾಡಿದರು. ಹಾಗಾಗಿ ಡಿನ್ನರ್ ಮಾಡಿಕೊಂಡು ಹೋಗಿ ಮಲ್ಕೊಂಡಿದ್ದಷ್ಟೇ ನಿದ್ದೆ ಯಾವಾಗ ಬಂತು ಅನ್ನೋದು ಗೊತ್ತಾಗಲಿಲ್ಲ. ನಂತರ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ನನ್ನ ಕೆಲಸ ಏನಿದೆ, ನಾನು ಏನಕ್ಕೆ ಬಂದಿದ್ದೆ ಆ ಕೆಲಸ ಮುಗಿಸೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಚಾಂದಿನಿ ನಗರ್ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇವಾಗ ಹೋಗ್ತಾಯಿದ್ದೀನಿ. ನಾನು ಇಲ್ಲಿಂದ ಮುಖರ್ಜಿ ನಗರ ಹೋಗಬೇಕು. ಅಲ್ಲಿ ನನಗೆ ಕೆಲಸ ಇರೋದು. ಆ ಕೆಲಸನ ಮುಗಿಸ್ಕೊಂಡು ಮತ್ತೆ ನಾನು ಬಂದು, ನನಗೆ ಈವ್ನಿಂಗ್ ಫ್ಲೈಟ್ ಇದೆ 7:30ಗೆ. ಅಷ್ಟರೊಳಗಡೆ ನಾನು ಮತ್ತೆ ಡೆಲ್ಲಿ ಏರ್ಪೋರ್ಟಿಗೆ ಹೋಗಿ ಚೆಕ್-ಇನ್ ಆಗಬೇಕು, ಚೆಕ್ಔಟ್ ಆಗಬೇಕು, ಎಲ್ಲದೂ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾನು ಫ್ಲೈಟ್ ಹತ್ತೋಕ್ಕೆ ರೆಡಿ ಆದೆ ಅಂತಲೇ ಹೇಳ್ಬೋದು.
ಅಲ್ಲಿಂದ ಇಷ್ಟೊಂದು ರಿಸ್ಕ್ ತಗೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ. ಒಂದು ದೊಡ್ಡ ತಲೆನೋವಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಹೊಸ ವಿಡಿಯೋನ ಮಾಡ್ತೀನಿ. ನಂದು ವಾಯ್ಸ್ ಸ್ವಲ್ಪ ಹೋಗಿದೆ, ಹಾಗಾಗಿ ನನ್ನ ವಾಯ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.